ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ? ನನಗಂತೂ ತುಂಬ ಇಷ್ಟ. ನಿಮ್ಗೆ ಯಾರಿಗಿಷ್ಟ ಕಾಮೆಂಟ್ ಮಾಡಿ. ಬನ್ನಿ ಇವಾಗ ಅಕ್ಕಿ ರೊಟ್ಟಿನ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ನಾನಿಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು, ಮತ್ತು ಕ್ಯಾರೆಟ್ ತುರಿ, ಶುಂಠಿ ತುರಿ, ಕರಿಬೇವಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೇಕು. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ತೊಗೊಂಡಂಥ ಎಲ್ಲ ಸೊಪ್ಪು ತರಕಾರಿನ ಹಾಕ್ಕೊಂಡು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿನ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಗೊಳ್ಳಿ, ದಪ್ಪ ದಪ್ಪ ಹಾಕ್ಕೋಬೇಡಿ, ತಿಂದಾಗ ಖಾರ ಆಗುತ್ತೆ. ಸೊ ಏನೇನೆಲ್ಲ ಸೊಪ್ಪು ತರಕಾರಿ ತೊಗೊಂಡಿದ್ನೋ ಅದನ್ನೆಲ್ಲನೂ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದಾದಮೇಲೆ ಒಂದೇ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಇದನ್ನು ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ನೀರನ್ನು ಒಂದೇ ಸಲ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಈಗ ರೊಟ್ಟಿ ತಟ್ಟಕ್ಕೆ ನಮ್ಗೆ ಯಾವ ಥರ ಹದ ಬೇಕೋ ಆ ಥರ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತೋರಿಸ್ತಿದ್ದೀನಲ್ವ ನೋಡಿ, ಈ ಥರ ಇರಬೇಕು ಹದ. ಜಾಸ್ತಿ ಏನು ತೆಳುವಾಗಿ ಇದು ಮಾಡ್ಕೋಬಾರ್ದು, ನಾವು ಉಂಡೆ ಕಟ್ಕೊಂಡು ತಟ್ಟೋ ಥರ ಇರಬೇಕು. ಇದನ್ನು ಹೀಗೆ ಒಂದು 5 ನಿಮಿಷ ಎತ್ತಿಟ್ಬಿಡಬೇಕು. ಅದಾದಮೇಲೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪನೂ ಕೈಗೆ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಎತ್ಕೊಂಡು ಉಂಡೆಗಳು ಮಾಡಿ ಇಟ್ಕೋಬೇಕು. ರೊಟ್ಟಿ ತಟ್ಕೋಬೇಕಾಗತ್ತಲ್ವ, ಅದಕ್ಕೋಸ್ಕರ. ಸೊ ಸ್ವಲ್ಪ ದಪ್ಪದಾಗೆ ತೊಗೊಳ್ಳಿ, ಯಾಕಂದರೆ ಅಗಲವಾಗಿ ರೊಟ್ಟಿ ಚೆನ್ನಾಗಿ ಒತ್ತೋಕ್ಕೆ ಚೆನ್ನಾಗಿ ಸಿಗುತ್ತೆ. ನೋಡಿ ನಾನಿಲ್ಲಿ 4 ಉಂಡೆಗಳು ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ರೊಟ್ಟಿ ಥರ ಒತ್ಕೋಬೇಕಾಗುತ್ತೆ. ನಾನು ಕೈಯಲ್ಲೇ ಒತ್ತುತ್ತೀನಿ. ನಾನಿಲ್ಲಿ ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಉಂಡೆಗಳು ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಅಕ್ಕಿ ರೊಟ್ಟಿದು ಉಂಡೆಗಳು, ಅದನ್ನು ನೀಟಾಗಿ ರೊಟ್ಟಿ ಶೇಪಲ್ಲಿ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡಿಕೊಂಡು ತಟ್ಕೋಬೇಕಾಗತ್ತೆ. ರೌಂಡ್ ಶೇಪಲ್ಲಿ ನೀಟಾಗಿ ತಟ್ಕೋತೀನಿ. ಪಕ್ಕದ ಒಲೆಯಲ್ಲಿ ಹಾಗೆ ತವಾನು ಕಾಯಕ್ಕೆ ಇಟ್ಕೊಂಡಿರಬೇಕು, ಯಾಕಂದರೆ ಇದನ್ನು ತಟ್ಟಿದ ಮೇಲೆ ನೀಟಾಗಿ ಬೇಯಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ನಾನು ಈ ಥರ ನಾನು ಹೇಗೆ ತೋರಿಸ್ತಿದ್ದೀನೋ ಹಾಗೆ ನಿಧಾನಕ್ಕೆ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಇದು ಮಾಡಬೇಕು. ಮಧ್ಯ ಎಲ್ಲೂ ಬ್ರೇಕ್ ಆಗಬಾರ್ದು ರೊಟ್ಟಿ. ಹಾಗೆ ನೀಟಾಗಿ ರೌಂಡ್ ಶೇಪಲ್ಲಿ ಈ ಥರ ತಟ್ಕೋಬೇಕು. ನೋಡಿ ಇಲ್ಲಿ ಕರೆಕ್ಟಾಗಿ ತಟ್ಕೊಂಡಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಈ ಥರ ಹೋಲ್ಸ್ ಮಾಡ್ಕೋಬೇಕು, ಯಾಕಂದರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಇವಾಗ ಪಕ್ಕದಲ್ಲಿ ನೋಡಿ ತವ ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಅದು ಹೋಳಿಗೆ ಶೀಟ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ಹಂಗೆ ಎತ್ಬಿಟ್ಟು ಹೆಂಚಿನ ಮೇಲೆ ದಬಾಕೋದು ಅಷ್ಟೇ. ಇದರಲ್ಲಿ ಮಾಡೋದು ತುಂಬ ಸಿಂಪಲ್ಲು ಗೊತ್ತಾ. ಹೋಳಿಗೆ ಶೀಟಲ್ಲಿ ಹಿಂಗೆ ದಬಾಕ್ಬಿಟ್ಟು ಮೇಲಿಂದ ಹಿಂಗೆ ಎತ್ತಿದ್ರೆ ಆರಾಮಾಗಿ ಬರುತ್ತೆ, ಒಂಚೂರು ರೊಟ್ಟಿ ಕಟ್ಟಾಗಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು 2 ಸೈಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಹೋಳಿಗೆ ಶೀಟ್ ಅಥವಾ ಬಟರ್ ಪೇಪರಲ್ಲೇ ಮಾಡಬೇಕಾಗುತ್ತೆ ಈ ರೊಟ್ಟಿನ, ಅದೆಲ್ರಿಗೂ ಗೊತ್ತಿರುತ್ತೆ. ಹಾಗೆ ತಟ್ತೀವಿ ಅಂದರೆ ಅದು ನಿಮ್ಮ ಚಾಯ್ಸು, ಬಟ್ ನಾನು ಈ ಥರ ಹೋಳಿಗೆ ಶೀಟಲ್ಲಿ ತಟ್ಕೊತೀನಿ. ಸೊ ಈಸಿಯಾಗಿ ಎತ್ಬೋದು, ಈಸಿಯಾಗಿ ಹೆಂಚು ಮೇಲೆ ಹಾಕ್ಬೋದು ಅಂತ ಅಷ್ಟೇ. ಸೊ ನೋಡ್ತಿದ್ದೀರಾ ಅಲ್ವಾ, ಇದನ್ನು 2 ಸೈಡ್ ನೀಟಾಗಿ ಬೇಯಿಸ್ಕೊಂಡೆ ನಾನಿವಾಗ. ಈ ಥರ ಆಗಿರುತ್ತೆ. ನಾನಿಲ್ಲಿ 4 ರೊಟ್ಟಿ ಮಾಡಿದ್ದೀನಿ, ನೋಡ್ತಿರ್ಬೋದು ಎಷ್ಟು ರುಚಿಯಾಗುತ್ತೆ ಅಂದರೆ. ನೀವು ನೋಡ್ತಾ ಇದ್ದೀರಾ, ಇನ್ಫ್ಯಾಕ್ಟ್ ಅದು ತುಂಬ ಸಾಫ್ಟಾಗೂ ಆಗಿದೆ ಆ್ಯಕ್ಚುಲಿ. ರೊಟ್ಟಿ ಮಾತ್ರ ಇನ್ನೊಂದು ತಿನ್ನೋಣ ಅನ್ನೋ ಥರ ಇರುತ್ತೆ, ಅಷ್ಟು ಚೆನ್ನಾಗಾಗಿರುತ್ತೆ ಗೊತ್ತಾ ಟೇಸ್ಟು. ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಅಂತೂ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನನಗೆ ಕಾಯಿ ಚಟ್ನಿ ಜೊತೆ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಅಕ್ಕಿ ರೊಟ್ಟಿ ಅಂತ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.